ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಾಕ್ಷಾತ್ ಶ್ರೀ ಹಂಸನಾಮಕ ಪರಮಾತ್ಮನಿಂದ ಅವಿಚ್ಛಿನ್ನವಾಗಿ ನಡೆದು ಬಂದಂತಹ ಸತ್ಪರಂಪರೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಮಧ್ವಾಚಾರ್ಯರ ಪಟ್ಟದ ಶಿಷ್ಯರಾಗಿರತಕ್ಕಂತಹ ಪದ್ಮನಾಭ ತೀರ್ಥರು ಶ್ರೀಮದಾಚಾರ್ಯರ ಆದೇಶದಂತೆ ನರಹರಿ ತೀರ್ಥರಿಗೆ ವೇದಾಂತ ಸಾಮ್ರಾಜ್ಯವನ್ನು ಒಪ್ಪಿಸಿಕೊಟ್ಟು ತಮ್ಮದೇ ಆದ ಪರಂಪರೆಯ ಒಂದು ಮಹಾಪೀಠವನ್ನು ಸ್ಥಾಪನೆ ಮಾಡಿದರು. ಆ ಒಂದು ಸತ್ಪರಂಪರೆಯ ವಿದ್ಯಾಪೀಠದಲ್ಲಿ ರಾಜಿಸ್ತಾ ಜಗದ್ವಿಖ್ಯಾತ ಮಹಿಮಾಶಾಲಿಗಳು ದ್ವೈತ ವಿದ್ಯಾ ಸಾರ್ವಭೌಮರಾಗಿರತಕ್ಕಂತಹ ಶ್ರೀ ವಿಭುಧೇಂದ್ರ ತೀರ್ಥರಲ್ಲಿ ಸಕಲ ಶಾಸ್ತ್ರಗಳನ್ನು ದ್ವೈತ ವೇದಾಂತ ರಹಸ್ಯ ತತ್ವಗಳನ್ನು ಅಧ್ಯಯನ ಮಾಡಿ ಶ್ರೀ ಪ್ರಹ್ಲಾದಾವತಾರಿ ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರಿಗೆ ವಿದ್ಯಾಗುರುಗಳಾಗಿ ಕರ್ನಾಟಕ ಹರಿದಾಸ ಪಂಥದ ಪಿತಾಮಹರು, ಆಧಾರ ಸ್ತಂಭರು, ಕರ್ನಾಟಕ ಸಾಮ್ರಾಜ್ಯದ ಸಾಳವ ನರಸಿಂಹ ಮೊದಲಾದ ಚಕ್ರವರ್ತಿಗೆ ರಾಜಗುರುಗಳಾಗಿ ಅನುಗ್ರಹಿಸಿದಂತಹ ದ್ವೈತ ಸಿದ್ಧಾಂತ ಪ್ರತಿಷ್ಠಾಪನಾದಿಗಳಿಂದ ಜಗದ್ಮಾನ್ಯರಾಗಿ ತಮ್ಮ ಪಾದಸ್ಮರಣೆ ಮಾತ್ರದಿಂದಲೇ ಸುಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಸಕಲ ಅಭೀಷ್ಟಗಳನ್ನು ಮೃಷ್ಟಾನ್ನ ಭೋಜನವನ್ನೂ ಕರುಣಿಸ್ತಕ್ಕಂಥವರು ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀಪಾದರಾಜರು. ಗೋಪೀಜನ ಮನೋಹರನಾಗಿರ್ತಕ್ಕಂತಹ ರುಕ್ಮಿಣಿ ಸತ್ಯಭಾಮ ಸಹಿತನಾಗಿರ್ತಕ್ಕಂತಹ ಗೋಪೀನಾಥ ದೇವರ ಪಾದಪದ್ಮ ಮಕರಂದ ರಸಾಸ್ವಾದನ ತತ್ಪರರಾಗಿರತಕ್ಕಂತಹ ಮಧ್ವಮತವೆಂಬ ಸರೋರುಹದಲ್ಲಿ ವಿಹರಿಸುವ ರಾಜಹಂಸರಾಗಿ ದುರ್ವಾದಿಗಳೆಂಬ ಮದಿಸಿದ ಆನೆಗಳ ಗರ್ವವನ್ನು ಹರಣ ಮಾಡುವಲ್ಲಿ ಸಮರ್ಥರಾಗಿರತಕ್ಕಂತಹ ಮೃಗರಾಜರನಿಸಿದಂತಹ ಶ್ರೀಪಾದರಾಜರು ಕನ್ನಡದಲ್ಲಿ ಬರೆದತಕ್ಕಂತಹ ವಾಯುಸ್ತುತಿಗೆ ಸಮನೆನಿಸತಕ್ಕಂತಹ ಕೃತಿ ಮಧ್ವನಾಮ. ಅರ್ಭಕತನವನೈದಿ ಬದರಿಯಲಿ ಮಧ್ವಮುನಿ ನಿರ್ಭಯದಿ ಸಕಲ ಶಾಸ್ತ್ರವ ಪಠಿಸಿದ ಉರಿಯೊಳಗ ಅಮ್ನಾಯದಲ್ಲಿ ತತ್ವ ಮಾರ್ಗವನು ಸರ್ವಸುಜನರಿಗೆ ಅರಹಿದನು ಮೋದದಿ ಎಂಬ ಈ ಪದ್ಯದಲ್ಲಿ ವಾಯುದೇವರ ಮೂರನೆಯ ಅವತಾರವಾಗಿರತಕ್ಕಂತಹ ಈ ಮಧ್ವಾಚಾರ್ಯರ ಆ ಬಾಲ್ಯವನ್ನು ವರ್ಣಿಸ್ತಾ ಇದ್ದಾರೆ. ಮಧ್ವಾಚಾರ್ಯರು ಸಾಕ್ಷಾತ್ ವಾಯುದೇವರೇ ಪರಮಾತ್ಮನ ಅಣತಿಯಂತೆ ಪರಮಾತ್ಮನ ಆಜ್ಞೆಯಂತೆ ಅವರು ಉಡುಪಿಯ ಹತ್ತಿರ ಪಾಜಕದಲ್ಲಿ ಅವತರಿಸಿದ್ದಾರೆ. ಸಾಕ್ಷಾತ್ ವಾಯುದೇವರ ಅವತಾರವೇ ಮಧ್ವಾಚಾರ್ಯರು. ಬಳಿತ್ಥಾದಿ ಅನೇಕ ಸೂಕ್ತ ಪ್ರತಿಪಾದ್ಯರು ಅಂತ ನಾವು ನಂಬಿದ್ದೇವೆ. ಅದು ನಮ್ಮ ಅಂಧಶ್ರದ್ಧೆ ಅಲ್ಲ, ಆಚಾರ್ಯರೇ ತಮ್ಮ ಗ್ರಂಥಗಳಲ್ಲಿ ಹೇಳ್ತಾ ಬಂದಿದ್ದಾರೆ. ಆಚಾರ್ಯರು ಉದಾಹರಿಸತಕ್ಕಂತಹ ಅನೇಕ ಶ್ರುತಿ ಸ್ಮೃತಿ ವಾಕ್ಯಗಳು ಮಾತ್ರವಲ್ಲದೆ ಕೆಲವು ಪುರಾಣ ಗ್ರಂಥಗಳಲ್ಲಿಯೂ ಕೂಡ ಇದು ಕಂಡುಬರುತ್ತೆ. ಮಧ್ವಾಚಾರ್ಯರು ಅವರು ಸಾಕ್ಷಾತ್ ವಾಯುದೇವರೇ ಅಂತ. ಬ್ರಹ್ಮಪುರಾಣದ ವೆಂಕಟೇಶ ಮಹಾತ್ಮೆಯಲ್ಲಿ ಒಂದು ಮಾತು ಬರುತ್ತೆ. ಯತಿರೂಪೋ ಮಾತರಿಶ್ವ ಅಷ್ಟಾವಿಂಶತಿ ಮೇ ಕಲವು ಅವತೀರ್ಯ ವಸತ್ಯತ್ರ ಮಧ್ವನಾಮ ಎಂಬುದಾಗಿ
ಪ್ರಚಲಿತ ಪುರಾಣ ಗ್ರಂಥಗಳಲ್ಲಿ ಕಂಡುಬರತಕ್ಕಂತಹ ಪದ್ಯಗಳು. ಬ್ರಹ್ಮಪುರಾಣದ ವೆಂಕಟೇಶ ಮಹಾತ್ಮ್ಯದಲ್ಲಿ ಮಾತರಿಶ್ವ ಅಷ್ಟಾವಿಂಶತಿತಮೇ ಕಲವು ಯತಿರೂಪ ಅವತೀರ್ಯ ಯತಿರೂಪ ಮಧ್ವನಾಮ ಅತ್ರ ವಸತಿ ಅಂತ ಬ್ರಹ್ಮಪುರಾಣ ಹೇಳುತ್ತೆ. ಆಮೇಲೆ ಸ್ಕಂದ ಪುರಾಣ ಕೂಡ ಹೇಳುತ್ತೆ, ವಾಯುಸ್ತು ಯತಿರೂಪೇಣ ಜನಿಷ್ಯತಿ ಕಲೌ ಯುಗೆ ಸ ದಶಪ್ರಮತಿರ್ಭೂತ್ವ ಕಲೌ ಧರ್ಮಾನ್ ವದಿಷ್ಯತಿ ಅಂತ ಸ್ಕಂದ ಪುರಾಣದ ಮುಷ್ಣ ಮಹಾತ್ಮೆಯಲ್ಲಿ ಈ ವಿಚಾರ ಬರ್ತದೆ. ಹಾಗೆ ಕೂರ್ಮ ಪುರಾಣವು ಕೂಡ ಕಲೌ ವಾಯುರ್ಭವಿಷ್ಯತಿ ಮಧ್ವನಾಮ ಯತಿರಸೌ ಸಚ್ಛಾಸ್ತ್ರಾಣಿ ಕರಿಷ್ಯತಿ ಎಂಬುದಾಗಿ ಕೂರ್ಮ ಪುರಾಣ ಹೇಳುತ್ತೆ. ಹೀಗೆ ಶ್ರುತಿ ಸ್ಮೃತಿ ಪುರಾಣಗಳಲ್ಲಿ ಈ ವಿಚಾರ ನಮಗೆ ಕಾಣಸಿಗ್ತದೆ. ಆದ್ದರಿಂದ ತ್ರೈಲೋಕ್ಯ ಗುರುಗಳಾಗಿರತಕ್ಕಂತಹ ವಾಯುದೇವರೇ ಮಧ್ವರಾಗಿ ಅವತರಿಸಿದ್ದಾರೆ. ಆದ್ದರಿಂದ ಅವರ ಚರಿತ್ರೆ ಅದು ತುಂಬ ಅಗಮ್ಯವಾಗಿರುವಂಥದ್ದು. ಕೆಲವು ರಹಸ್ಯವಾಗಿರತಕ್ಕಂತಹ ವಿಚಾರಗಳು ಇರ್ತವೆ, ಅದನ್ನು ಹೇಳಲಿಲ್ಲ. ಕೆಲವು ವಿಚಾರಗಳನ್ನು ಮಧ್ವಾಚಾರ್ಯರ ಚರಿತ್ರೆಯನ್ನು ಸಂಗ್ರಹ ಮಾಡತಕ್ಕಂತಹ ಕೃತಿ ಮಧ್ವಜಯವಾಗಲಿ ಅಥವಾ ಪ್ರಮೇಯ ನವಮಾಲಿಕ ಆಗಲಿ ಅಥವಾ ತ್ರಿವಿಕ್ರಮ ಪಂಡಿತ ಆಚಾರ್ಯರ ವಾಯುಸ್ತುತಿ ಆಗಲಿ, ಎಲ್ಲಿಯೂ ಕೂಡ ಎಲ್ಲ ವಿಚಾರಗಳನ್ನು ಹೇಳಿಲ್ಲ. ಕೆಲವು ವಿಷಯಗಳನ್ನು ಮಾತ್ರ ಹೇಳಿದ್ದಾರೆ. ಹನುಮದವತಾರ ಭೀಮಾವತಾರಗಳ ಬಗ್ಗೆ ನಮಗೆ ರಾಮಾಯಣ ಮಹಾಭಾರತಗಳು ಆಧಾರ ಗ್ರಂಥ. ಮುಖ್ಯ ಪ್ರಾಣದೇವರೇ ಹನುಮನಾಗಿ ಅವತರಿಸಿದ್ದು, ಮುಖ್ಯ ಪ್ರಾಣದೇವರೇ ಭೀಮನಾಗಿ ಅವತರಿಸಿದ್ದು ಅನ್ನೋದಕ್ಕೆ ರಾಮಾಯಣ ಮಹಾಭಾರತಗಳು ನಮಗೆ ಪ್ರಮಾಣ. ಈ ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಅವತರಿಸಿದ್ದಾರೆ ಅನ್ನೋದಕ್ಕೆ ಕೆಲವು ಪುರಾಣಗಳ ವಾಕ್ಯಗಳು ಇವೆ, ನಿಜ. ಅಷ್ಟು ಮಾತ್ರ ಅಲ್ಲ, ಆಪ್ತರೆನಿಸಿರ್ತಕ್ಕಂತಹ ನಾರಾಯಣ ಪಂಡಿತ ಆಚಾರ್ಯರ ಕೃತಿಗಳಲ್ಲಿಯೂ ನಮಗೆ ಈ ವಿಚಾರಗಳಿವೆ. ಶ್ರೀಮದಾಚಾರ್ಯರ ಸಮಗ್ರ ಚರಿತ್ರೆಯನ್ನು ಪ್ರಾಮಾಣಿಕವಾಗಿ ನಮ್ಮ ಮುಂದೆ ಇಡತಕ್ಕಂತಹ ಏಕೈಕ ಕೃತಿ ಮಧ್ವವಿಜಯ. ಅಂತಹ ಮಧ್ವವಿಜಯ ಶ್ರೀಮದಾಚಾರ್ಯರ ದಿವ್ಯವಾಗಿರತಕ್ಕಂತಹ ಒಂದು ಜೀವನವನ್ನು ಬಹಳ ಸುಂದರವಾಗಿ ನಿರೂಪಿಸ್ತದೆ. ಅಲ್ಲಿ ಬಂದಿರತಕ್ಕಂತಹ ಎಲ್ಲ ವಿಚಾರಗಳು ಯಾರೋ ಹೇಳಿದ್ದನ್ನು ಕೇಳಿ ಬರೆದದ್ದಲ್ಲ, ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ ಏನೇನು ಬರುತ್ತೆ, ಕೆಲವೊಮ್ಮೆ ಏನೇನೋ ಬರ್ತವೆ ಗೂಗಲ್ ಸರ್ಚ್ ಮಾಡಿದರೆ, ಆ ತರಹ ವಿಷಯಗಳನ್ನು ಸಂಗ್ರಹ ಮಾಡಿ ಬರೆದದ್ದಲ್ಲ. ಶ್ರೀಮದಾಚಾರ್ಯರ ಜೊತೆಯಲ್ಲಿ ಇದ್ದು ಅವರನ್ನು ಕಣ್ಣಾರೆ ಕಂಡು ಅವರೊಂದಿಗೆ ಮಾತನಾಡಿ ಬರೆದಿರತಕ್ಕಂತಹ ವಿಚಾರಗಳು. ಹಾಗಾಗಿ ಈ ವಾಯುಸ್ತುತಿಯಾಗಲಿ ಅಥವಾ ಮಧ್ವಜಿ ಆಗಲಿ ಪ್ರಮೇಯ ನವಮಾಲಿಕಾವಾಗಲಿ ಇಲ್ಲಿ ಬರೆದಂತಹ ವಿಚಾರಗಳು ಅತ್ಯಂತ ಪ್ರಾಮಾಣಿಕವಾಗಿರತಕ್ಕಂತಹ ವಿಚಾರಗಳು. ಆದರೂ ಕೂಡ ಎಲ್ಲವನ್ನೂ ಕೂಡ ಇಲ್ಲಿ ಹೇಳುವುದಿಲ್ಲ. ಈಗ ಉದಾಹರಣೆಗೆ ಇದೇ ಪದ್ಯದಲ್ಲಿ ಹೇಳ್ತಾರೆ ಶ್ರೀಪಾದರಾಜರು, ಅರ್ಭಕತನವನೈದಿ ಬದರಿಯಲ್ಲಿ ಮಧ್ವಮುನಿ ನಿರ್ಭೈದಿ ಸಕಲ ಶಾಸ್ತ್ರವ ಪಠಿಸಿದ. ಮಧ್ವಾಚಾರ್ಯರಿಗೆ ಬಹಳ ಬೇಗ ಉಪನಯನ ಆಗಿದೆ. ಉಪನಯನ ಆದಮೇಲೆ ಅವರು 7ನೇ ವರ್ಷಕ್ಕೆ ಬದರಿಗೆ ಹೋಗಿ ಅಲ್ಲಿ ವೇದವ್ಯಾಸರ ಬಳಿಯಲ್ಲಿ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಬಂದರು ಎಂಬ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅರ್ಭಕತನವನೈದಿ ಬದರಿಯಲ್ಲಿ ಮಧ್ವಮುನಿ ನಿರ್ಭೈದಿ ಸಕಲ ಶಾಸ್ತ್ರ ಪಠಿಸಿದ. ಈ ವಿಚಾರ ಮಧ್ಯದಲ್ಲೆಲ್ಲೂ ಬರುವುದಿಲ್ಲ. ಅವರಿನ್ನೂ 7 ವರ್ಷದವರಿದ್ದಾಗ ಅವರು ಬದರಿಗೆ ಹೋಗಿ ವ್ಯಾಸ ಮಹಾಮುನಿಯಲ್ಲಿ
ಸಕಲ ಶಾಸ್ತ್ರಗಳನ್ನು ಪಠಿಸಿದರು ಅಂತ ಹೇಳ್ತಕ್ಕಂತಹ ವಿಚಾರವನ್ನು ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ ತಿಳಿಸಿಲ್ಲ. ಆದರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿ ಸೂಕ್ಷ್ಮವಾಗಿ ಸೂಚಿಸ್ತಾರೆ. ವಾಯುಸ್ತುತಿಯಲ್ಲಿ ಪಾರ್ಯವ್ರಾಜ್ಯಾಧಿರಾಜ ಪುನರಪಿ ಬದರೀಂ ಪ್ರಾಪ್ಯ ಕೃಷ್ಣಂಚನತ್ವ ಕೃತ್ವಾ ಭಾಷ್ಯಾಣಿ ಸಮ್ಯಕ್ ವ್ಯತೃಷ ಭವಾನ್ ಭಾರತಾರ್ಥ ಪ್ರಕಾಶಂ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳ್ತಾರೆ. ಪಾರ್ಯವ್ರಾಜ್ಯ ಅಧಿರೂಢ ಅಂದರೆ ಸನ್ಯಾಸವನ್ನು ಸ್ವೀಕಾರ ಮಾಡಿದ ಮೇಲೆ ಮತ್ತೊಮ್ಮೆ ಬದರಿಗೆ ಹೋದರು. ಸನ್ಯಾಸ ಸ್ವೀಕಾರ ಮಾಡಿದ ಮತ್ತೊಮ್ಮೆ ಬದರಿಗೆ ಹೋದರು ಅಂದರೆ ಅದಕ್ಕಿಂತ ಮುಂಚೆ ಅವರು ಬದರಿಗೆ ಒಮ್ಮೆ ಹೋಗಿದ್ದಾರೆ ಅಂತಾಯಿತು. ಯಾವಾಗ ಹೋದರು? ಸನ್ಯಾಸಕ್ಕಿಂತ ಮುಂಚೆ ಅವರು ಬದರಿಗೆ ಹೋಗಿದ್ದಾರೆ ಎಂಬುದನ್ನು ವಾಯುಸ್ತುತಿಗೆ ಟೀಕೆಯನ್ನು ಬರೆದಂತಹ ವಿಶ್ವಪತಿ ತೀರ್ಥರು ತಮ್ಮ ಟೀಕೆಯಲ್ಲಿ ಹೇಳ್ತಾರೆ. ವಿಶ್ವಪತಿ ತೀರ್ಥರು ಪೇಜಾವರ ಮಠದಲ್ಲಿ ಬಂದಿರುವಂತಹ ಯತಿಗಳವರು ವಿಶ್ವಪತಿ ತೀರ್ಥರು ಅವರು ತಮ್ಮ ವಾಯುಸ್ತುತಿಯ ಒಂದು ಟಿಪ್ಪಣಿಯಲ್ಲಿ ಈ ವಿಚಾರವನ್ನು ಹೇಳ್ತಾ ಅದಕ್ಕೆ ಆಧಾರವಾಗಿ ಮಧ್ವಾಚಾರ್ಯರು ಸನ್ಯಾಸ ಸ್ವೀಕಾರ ಮಾಡುವ ಮೊದಲೇ ಬದಲಿಗೆ ಹೋಗಿದ್ದಾರೆ ಅನ್ನೋದಕ್ಕೆ ಪ್ರಮಾಣವಾಗಿ ಈ ವಾಕ್ಯಗಳನ್ನು ತಿಳಿಸ್ತಾರೆ. ಸಪ್ತ ಸಂವತ್ಸರಾದೂರ್ಧ್ವಂ ಗತ್ವಾ ಬದರಿಕಾಶ್ರಮಂ ಪ್ರಪೇದೆ ಸರ್ವಶಾಸ್ತ್ರಾಣಿ ವೇದಾಂಶ್ಚೈವ ಅವ್ಯಯಾನಪಿ ಇತ್ತಂ ಹಿ ಸರ್ವವಿದ್ಯಾಶ್ಚ ವ್ಯಾಸದೇವಾನ್ ಮಹಾತ್ಮನಃ ಅವಾಪ್ತ ಸರ್ವಶಾಸ್ತ್ರೋಸೌ ವಟುಹು ತದಿದಮಬ್ರವೀತ್. 7 ವರ್ಷ ವಯಸ್ಸಾದ ಮೇಲೆ ವಟು ಅಂತ ಹೇಳ್ತಿದ್ದಾರೆ ಅಲ್ಲಿ. ಇದು ವೆಂಕಟೇಶ ಮಹಾತ್ಮೆ ಬರತಕ್ಕಂತಹ ಶ್ಲೋಕ. ವಟು ವಾಸುದೇವ ಅದೃಶ್ಯನಾಗಿ ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ವೇದವ್ಯಾಸರಿಂದ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ ಅಂತ. ಸಪ್ತ ಸಂವತ್ಸರಾದೂರ್ಧ್ವಂ ಗಚ್ಚನ್ ಬದರಿಕಾಶ್ರಮಂ ಅಂತ ವಾಯುಪುರಾಣದಲ್ಲಿ ಕೂಡ ಬರುತ್ತೆ, ವೆಂಕಟೇಶ ಮಹಾತ್ಮ್ಯದಲ್ಲೂ ಇದೆ, ವಾಯುಪುರಾಣದಲ್ಲಿ ಕೂಡ ಬರುತ್ತೆ. ಸಪ್ತ ಸಂವತ್ಸರಾದ ಊರ್ಧ್ವಂ ಗಚ್ಚನ್ ಬದರಿಕಾಶ್ರಮಂ. 7 ವರ್ಷ ತುಂಬಿದ ಮೇಲೆ ವಾಸುದೇವ ಬದರಿಕಾಶ್ರಮಕ್ಕೆ ಹೋದ ಅಂತ ಬರುತ್ತೆ. ಇವರಿಗೆ 5ನೇ ವರ್ಷದಲ್ಲಿ ಉಪನಯನ ಆಗಿದೆ. ಪ್ರಾಪ್ತೇತು 5ಮೇ ವರ್ಷೆ ಬ್ರಾಹ್ಮಣಂ ಕೃತವಾನ್ ಪಿತಾ ಅಂತ 5ನೇ ವರ್ಷದಲ್ಲಿ ವಾಸುದೇವನಿಗೆ ನಡಿಲ್ಲಾಯರು ಉಪನಯನ ಮಾಡಿದರು ಎಂಬುದಾಗಿ ವಾಯುಪುರಾಣದಲ್ಲಿ ಬರುತ್ತೆ. ಹೀಗಾಗಿ ಆಧಾರ ಇರಬೇಕಾದ್ರೆ ನಾವು ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಅದು ಸಾಧ್ಯ ಆಯಿತಾ? ಈಗ 7 ವರ್ಷದ ಮಗು ಬದರಿಗೆ ಹೋಗಿದ್ದೆ ಅಂದರೆ ತಂದೆ ತಾಯಿಗಳಿಗೆ ಆತಂಕ ಆಗಲಿಲ್ವಾ? ಹಿಂದೊಮ್ಮೆ ವಾಸುದೇವ ಮಗುವಾಗಿದ್ದಾಗ ಕೇಳಿದ ಉಡುಪಿ ಹೊರಟ್ಬಿಡ್ತಾನೆ. ಆ ಉಡುಪಿಗೆ ಹೋಗಿದ್ದಾಗ ಎಷ್ಟು ಆತಂಕಗೊಂಡಿರ್ತಾರೆ ಈ ನಾರಾಯಣ ಭಟ್ರು ಮತ್ತು ವೇದವತಿ. ನಾರಾಯಣ ನಡಿಲ್ಲಾಯರು ಅಂತ ಅವರ ಹೆಸರು. ಎಷ್ಟು ಆತಂಕಗೊಂಡಿರ್ತಾರೆ ಅದನ್ನು ಮಧ್ವವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯ ನಿರೂಪಣೆ ಮಾಡ್ತಾರೆ. ಹಾಗಿರುವಾಗ ಇಲ್ಲಿ ಉಡುಪಿಗೆ ಹೋದಾಗಲೇ ಇಷ್ಟು ಟೆನ್ಷನ್ ಆಗಿರತಕ್ಕಂತಹ ಅವರಿಗೆ ಇವ 7 ವರ್ಷದ ಮಗು ಬದಲಿಗೆ ಹೋದ ಅಂದರೆ ತಂದೆ ತಾಯಿಗಳಿದನ್ನು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯವಾ? ಆದರೆ ಪುರಾಣ ವಾಕ್ಯಗಳಿವೆ. ವಾಯುಸ್ತುತಿಯಲ್ಲಿ ತ್ರಿವಿಕ್ರಮಾಚಾರ್ಯರು ಸೂಚಿಸಿದ್ದಾರೆ. ವಿಶ್ವಪತಿ ತೀರ್ಥರು ವ್ಯಾಖ್ಯಾನ ಬರಿತಾ ಅದಕ್ಕೆ ವೆಂಕಟೇಶ ಮಹಾತ್ಮ್ಯ ಹಾಗೂ ವಾಯುಪುರಾಣದ ವಾಕ್ಯಗಳ ಪ್ರಮಾಣ ಕೊಟ್ಟಿದ್ದಾರೆ. ಹೋಗಿದ್ದಿರ್ಬೋದು. ಅವ ತನ್ನ ಯೋಗಶಕ್ತಿಯ ಮಹಿಮೆಯಿಂದ ಒಂದು ರೂಪದಿಂದ ತಂದೆ ತಾಯಿಗಳ ಬಳಿಯಲ್ಲಿ, ಮತ್ತೊಂದು ರೂಪದಿಂದ ಬದರಿಯಲ್ಲಿ ಇದ್ದು ಶಾಸ್ತ್ರಾಭ್ಯಾಸ ಮಾಡಿರಬಹುದು. ಒಂದು ರೂಪದಿಂದ ಅವರು ಈಗಲೂ ಕೂಡ ಬದರಿಯಲ್ಲಿದ್ದಾರೆ, ಇನ್ನೊಂದು ರೂಪದಿಂದ ಅವರು ಉಡುಪಿಯಲ್ಲಿದ್ದಾರೆ ಅಂತ ನಾವು ಇವತ್ತು ಹೇಳ್ತೀವಲ್ಲ. ಹಾಗೆ ಆ ಯೋಗ ಶಕ್ತಿಯಿಂದ ಒಂದು ರೂಪದಿಂದ ತಂದೆ ತಾಯಿಗಳ ಹತ್ತಿರ, ಮತ್ತೊಂದು ರೂಪದಿಂದ ಬದರಿಯಲ್ಲಿದ್ದು ಶಾಸ್ತ್ರಾಭ್ಯಾಸ ಮಾಡಿದರು ಅಂತ ನಾವು ಒಪ್ಪಬೇಕಾಗತ್ತೆ. ಹೀಗೆ ವೇದವ್ಯಾಸರ ದಿವ್ಯ ಉಪದೇಶವನ್ನು ಪಡೆದು ಬರ್ತಾರೆ. ಬದರಿಯಲ್ಲಿ ನಿರ್ಭಯದಿ ಸಕಲ ಶಾಸ್ತ್ರವ ಪಠಿಸಿದ
ಉರ್ವಿಯೊಳು ಆಮ್ನಾಯದಲ್ಲಿ ತತ್ವ ಮಾರ್ಗವನ್ನು ಸರ್ವ ಸುಜನರಿಗೆ ಅರುಹಿದನು. ಅಲ್ಲಿಂದ ಬಂದು ಮುಂದೆ ಸನ್ಯಾಸ ಸ್ವೀಕಾರ ಮಾಡಿದ ಮೇಲೆ ಆ ವೇದವ್ಯಾಸರ ದಿವ್ಯ ಉಪದೇಶದಿಂದ ಪಡೆದಿರತಕ್ಕಂತಹ ಏನು ತತ್ವಜ್ಞಾನ ಇದೆ, ತತ್ವವಾದ ಅಂತ ಹೇಳ್ತಾರೆ, ಆ ತತ್ವವಾದವನ್ನು ಅವರು ಎಲ್ಲರಿಗೂ ಉಪದೇಶ ಮಾಡಿದರು ಅಂತ ಇಲ್ಲಿ ಶ್ರೀಪಾದರಾಜರು ಹೇಳ್ತಾ ಇದ್ದಾರೆ. ಶ್ರೀಮದಾಚಾರ್ಯ ಉಪದೇಶ ಮಾಡಿರ್ತಕ್ಕಂತಹ ಸಿದ್ಧಾಂತ ಅದು ತತ್ವವಾದ. ಅವರೇ ಇಟ್ಟ ಹೆಸರದು. ಅವರೇ ತಮ್ಮ ಸಿದ್ಧಾಂತಕ್ಕೆ ತತ್ವವಾದ ಅಂತ ಇಟ್ಟಿದ್ದಾರೆ, ನಾವೇನು ಹೇಳ್ತಾ ಇರೋದಲ್ಲ. ಇತಿ ಸರ್ವಜ್ಞ ಮುನಿನ ಮಾಯಾವಾದ ತಮೋಖಿಲಂ ನಿರಸ್ತಂ ತತ್ವವಾದೇನ ಸತಾಂ ಸಂಶಯನುತ್ತಯೇ ಅಂತ ಅವರು ತಮ್ಮ ಒಂದು ಕೃತಿಯಲ್ಲಿ ಮಾಯಾವಾದ ಖಂಡನ ಅಂತಿದೆ. ಮಾಯಾವಾದ ಖಂಡನದಲ್ಲಿ ಮಾಯಾವಾದವನ್ನು ಖಂಡನೆ ಮಾಡತಕ್ಕಂತಹ ಒಂದು ಪುಟ್ಟ ಕೃತಿ ಅದು ಮಾಯಾವಾದ ಖಂಡನ. ಆ ಮಾಯಾವಾದವನ್ನು ಖಂಡಿಸುವ ತತ್ವವಾದ. ಮಾಯಾವಾದವೆಂಬ ತಮಸ್ಸನ್ನು, ಕತ್ತಲೆಯನ್ನು ತತ್ವವಾದದಿಂದ ನಾನು ಸತಾಂ ಸಂಶಯನುತ್ತಯೇ, ಸಜ್ಜನರ ಸಂಶಯ ಪರಿಹಾರಕ್ಕೋಸ್ಕರವಾಗಿ ಮಾಯಾವಾದದ ಕತ್ತಲೆಯನ್ನೆಲ್ಲ ತತ್ವದಿಂದ ದೂರ ಮಾಡಿದ್ದೇನೆ ಅಂತಲ್ಲಿ ಹೇಳ್ತಾರೆ. ನಾರಾಯಣ ಪಂಡಿತಾಚಾರ್ಯರು ಕೂಡ ಮಧ್ವಯುಗದಲ್ಲಿ ಮಾಯಾವಾದದ ಗೊಂಡಾರಣ್ಯಕ್ಕೆ ತತ್ವವಾದವೆಂಬ ಕಾಳ್ಗಿಚ್ಚು ಅಂತ ಹೇಳ್ತಾರೆ. ಕಾಡನ್ನು ಸುಡತಕ್ಕಂತಹ ಬೆಂಕಿ ಯಾವುದದು? ತತ್ವವಾದೆಂಬ ಕಾಳ್ಗಿಚ್ಚು. ಅದು ಮಾಯಾವಾದವೆಂಬ ಗೊಂಡಾರಣ್ಯವನ್ನು ಸುಡುವಂಥದ್ದು ಅಂತ ವರ್ಣನೆ ಮಾಡ್ತಾರೆ. ವಾದಿರಾಜರು ಕೂಡ ಮಾಯಾವಾದ ಎಂಬ ಹೆಸರು ಜಿಗುಪ್ಸೆ ತರುವಂಥದ್ದು, ತತ್ವವಾದಿಗಳ ದಾರಿ ನನಗೆ ತುಂಬ ಮೆಚ್ಚುಗೆ ಆಗುವಂಥದ್ದು, ಅದು ತತ್ವವಾದ. ಆ ತತ್ವವಾದದಲ್ಲಿ ನನಗೆ ತುಂಬ ಆದರ ಇದೆ ಎಂಬುದಾಗಿ ವಾದಿರಾಜ ಶ್ರೀಮಚ್ಚರಣರು ಕೂಡ ಹೇಳ್ತಾರೆ. ಹೀಗೆ ಪ್ರಾಚೀನರಲ್ಲಿ ಆಚಾರ್ಯ ಸಿದ್ಧಾಂತಕ್ಕೆ ತತ್ವವಾದ ಅಂತ ಹೆಸರು ಪ್ರಚಲಿತವಾಗಿತ್ತು. ಅದ್ವೈತವನ್ನು ಮಾಯಾವಾದ ಅಂತ ಕರಿತಾ ಇದ್ದರು, ಮಧ್ವಾಚಾರ ಸಿದ್ಧಾಂತವನ್ನು ತತ್ವವಾದ ಅಂತ ಕರಿತಾ ಇದ್ದರು. ಮಾಯಾವಾದ ತದ್ವರಂ ಅಸ್ಮಾನ್ ಮಾಯಾವಾದಾನ್ ಮಹಾಯಾನಿಕಾವಾದ ಅಂತ ಪಾರ್ಥಸಾರಥಿ ಮಿತ್ರ ಹೇಳ್ತಾರೆ. ಮಾಯಾವಾದಕ್ಕಿಂತ ಬೌದ್ಧವಾದವೇ ಲೇಸು ಅಂತ. ಏತು ಬೌದ್ಧ ಮತಾವಲಂಬಿನೋ ಮಾಯಾವಾದಿನಃ, ಬೌದ್ಧ ಮತಾವಲಂಬಿಗಳಾಗಿರತಕ್ಕಂತಹ ಮಾಯಾವಾದಿಗಳು ಎಂಬುದಾಗಿ ಭಾಸ್ಕರರು ಹೇಳ್ತಾರೆ. ಹೀಗೆ ಮಾಯಾವಾದ ವಿಜೃಂಭಿಸ್ತಾ ಇರಬೇಕಾದ್ರೆ ಅದಕ್ಕೆ ಪ್ರತಿಯಾಗಿ ತತ್ವವಾದ ಸ್ವಾಭಾವಿಕವಾಗಿ ಉದಯಿಸ್ತು. ಆದರೆ ಇವತ್ತೆಲ್ಲಿಯೂ ಕೂಡ ಮಾಯಾವಾದ ಅಂತ ಹೆಸರು ನಮಗೆ ಕೇಳಿಬರುವುದಿಲ್ಲ, ಮಾಯಾವಾದ ಅಂತ ಹೇಳುವುದಿಲ್ಲ. ಇವತ್ತವರು ಅದ್ವೈತವಾದ ಅಂತ ಹೇಳ್ತಾರೆ. ಅದ್ವೈತಾಮೃತ ವರ್ಷಿಣಿ ಅಂತ ಬರ್ತದಲ್ಲ, ಅದ್ವೈತ ವೇದಾಂತ ಅಂತ ಜನಪ್ರಿಯವಾಗಿದೆ. ಅದಕ್ಕೆ ಸರಿಯಾಗಿ ತತ್ವವಾದವು ಕೂಡ ಅದ್ವೈತ ವೇದಾಂತಕ್ಕೆ ವಿರುದ್ಧವಾದ ದ್ವೈತ ವೇದಾಂತ ಅಂತ ಅನಿಸಿದೆ. ಆದರೆ ಆಚಾರ್ಯರಿಟ್ಟ ಹೆಸರು ಅದು ತತ್ವವಾದ. ಅದ್ವೈತಕ್ಕೆ ಪ್ರತಿಯಾಗಿ ವಿಶಿಷ್ಟಾದ್ವೈತ ಇದ್ದ ಹಾಗೆ ಆಮೇಲೆ ದ್ವೈತವಾದ ಅಂತ ಆಗಿರುವಂಥದ್ದು. ಹೀಗೆ ಇದು ದ್ವೈತವಾದ ಅನ್ನೋದಕ್ಕಿಂತ ತತ್ವವಾದ ಅಂತ ಹೇಳೋದೇ ಸರಿ. ಯಾಕೆಂದರೆ ದ್ವೈತವಾದ ಅಂತ ಹೇಳಿದರೆ ನಮಗೆ ಅನ್ಯಥಾ ಜ್ಞಾನ ಬರ್ತದೆ. ದ್ವೈತ ಶಬ್ದಕ್ಕೆ ಅನ್ಯಥಾ ಜ್ಞಾನ ಅಂತ ಅರ್ಥ ಇದೆ, ಭ್ರಮೆ ಅಂತ ಅರ್ಥ ಇದೆ. ಅದನ್ನು ಮಾಂಡುಕ್ಯ ಉಪನಿಷತ್ತಲ್ಲಿ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ. ಆದ್ದರಿಂದ ಸಂಸ್ಕೃತ ಶಬ್ದಗಳಿಗೆ ಅನೇಕ ಅರ್ಥ ಇದೆ ಬಿಡಿ, ಅದಕ್ಕೆ ಅನ್ಯಥಾ ಜ್ಞಾನ ಅಂತ ಇದೆ, ಭ್ರಮೆ ಅಂತ ಅರ್ಥ ಇದೆ, ಮತ್ತು ತತ್ವವಾದ ಅಂತ ಅರ್ಥ ಇದೆ. ಹಾಗಾಗಿ ಆಚಾರ್ಯರು ಇದನ್ನು ತತ್ವವಾದ ಅಂತ ಕರೆದಿದ್ದಾರೆ. ಈ ದ್ವೈತ ಶಬ್ದ ಅಂತ ಇಟ್ಕೊಂಡ್ರೆ ದ್ವೈತ ಶಬ್ದಕ್ಕೆ ಅನಪೇಕ್ಷಿತವಾಗಿರತಕ್ಕಂತಹ ಒಂದು ಅರ್ಥ ಬರುವ ಸಂಭವ ಇದೆ ಅಂತ ಹೇಳಿಬಿಟ್ಟು ಅದನ್ನು ತತ್ವವಾದ ಅಂತಲೇ ಹೇಳೋದು ಸರಿ. ತತ್ವವಾದ ಎಂಬಲ್ಲಿಯೂ ಕೂಡ ವಾದ ಶಬ್ದ ಯಾಕೆ ಎಂದು ಕೆಲವರು ವಾದ ಅಂದರೆ ಗೊಂದಲ ಎಬ್ಬಿಸುವಂಥ ಅರ್ಥ ಬರ್ತದೆ. ತತ್ವದ ಬಗ್ಗೆ ಗೊಂದಲ ಹುಟ್ಟಿಸುವಂಥದ್ದು ಈ ವಾದ ಇದು ಅಂತ. ಹಾಗೆ ಆ ತತ್ವವಾದ ಕ್ರಮೇಣ ಅದು ದ್ವೈತ ವೇದಾಂತ ಅಂತ ಆಗಿರಬೇಕು. ಎಲ್ಲ ವೇದಾಂತಗಳು ಕೂಡ ಆತ್ಮ ಸಾಕ್ಷಾತ್ಕಾರದ ಗುರಿಯನ್ನು ಇಟ್ಟುಕೊಂಡೇ ಹೊರಟಿರ್ತಕ್ಕಂಥವುಗಳು.
ಆತ್ಮ ಅಂದರೆ ಅದ್ವೈತದಲ್ಲಿ ನಿರ್ಗುಣ ಬ್ರಹ್ಮ, ದ್ವೈತದಲ್ಲಿ ಗುಣಪರಿಪೂರ್ಣ ಆಗಿರತಕ್ಕಂಥ ಪರಮಾತ್ಮ, ಸಾಂಖ್ಯರಲ್ಲಿ ಉದಾಸೀನ ಪುರುಷ, ನೈಯಾಯಿಕರಲ್ಲಿ ಜ್ಞಾನರಹಿತ ಜೀವಾತ್ಮ, ಚಾರ್ವಾಕರಲ್ಲಿ ಜಡ ಶರೀರ. ವಾಸ್ತವದಲ್ಲಿ ಜೀವಾತ್ಮನ ಸಂಸಾರ, ಪರಮಾತ್ಮನ ಈ ವಾಸ್ತವಿಕವಾಗಿ ಈ ಏನು ಜೀವ ಸಂಸಾರ ತೊಳ್ಳಾಡ್ತಾ ಇದ್ದಾನೆ. ಪರಮಾತ್ಮನ ಇಚ್ಛೆಯಿಂದ ಆ ಸಂಸಾರ ತೊಲಗಬೇಕು. ಅವನ ಅನುಗ್ರಹಕ್ಕೋಸ್ಕರವಾಗಿ ಅವನನ್ನು ಸಾಕ್ಷಾತ್ಕರಿಸ್ಕೊಳ್ಬೇಕು ಎಂಬುದಾಗಿ ತತ್ವವಾದ ಹೇಳುತ್ತೆ. ಈಗ ನೋಡಿ, ರೋಗಕ್ಕೆ ಮೂಲ ಕಾರಣ ಏನು ಅಂತ ತಿಳ್ಕೊಂಡು ಅದಕ್ಕೆ ಚಿಕಿತ್ಸೆ ಮಾಡತಕ್ಕಂಥ ವೈದ್ಯನೇ ನಿಜವಾದ ವೈದ್ಯ. ರೋಗ ಬಂದ ಕೂಡಲೇ ಆ ರೋಗಕ್ಕೆ ಔಷಧಿ ಕೊಡ್ತಾರೆ. ಇವತ್ತು ಆ ರೋಗ ಕಡಿಮೆ ಆಗುತ್ತೆ, ಅದರ ಅಡ್ಡ ಪರಿಣಾಮವಾಗಿ ಇನ್ನೊಂದು ರೋಗ ಹುಟ್ಟುಕೊಳ್ಳುತ್ತೆ. ರೋಗಕ್ಕೆ ಕಾರಣ ಯಾವುದು? ಇವತ್ತಿನ ಅಲೋಪತಿಕ್ ಸಿಸ್ಟಮ್ನಲ್ಲಿ ಯಾವುದೇ ಕಾಯಿಲೆ ಬಂದು ಕೂಡ ಅದಕ್ಕೆ ಔಷಧಿ ಕೊಡ್ತಾರೆ. ಆದರೆ ಆ ರೋಗ ಯಾಕೆ ಬಂತು, ಅದರ ರೋಗಕ್ಕೆ ಕಾರಣ ಯಾವುದು, ಅದನ್ನು ನಿರ್ಮೂಲನೆ ಮಾಡತಕ್ಕಂತಹ ವ್ಯವಸ್ಥೆ ಅಲೋಪತಿಕಲ್ಲಿಲ್ಲ. ಆದರೆ ನಮ್ಮ ಪ್ರಾಚೀನ ವೈದ್ಯ ಪದ್ಧತಿಯಲ್ಲಿ, ಆಯುರ್ವೇದದಲ್ಲಿ ಈಗ ಮಾಧವ ನಿಧಾನ ಅಂತಿದೆ. ರೋಗಕ್ಕೆ ಕಾರಣ ಏನು, ರೋಗದ ಮೂಲ ಕಾರಣವನ್ನು ತಿಳಿದುಕೊಂಡು ಅದಕ್ಕೆ ಚಿಕಿತ್ಸೆ ಮಾಡುವಂಥದ್ದು. ಹಾಗಾಗಿ ನಿಜವಾಗಿ ಇವತ್ತು ವೈದ್ಯರೆಂದರೆ ಆಯುರ್ವೈದ್ಯರು ಮಾತ್ರ ವೈದ್ಯರು. ಉಳಿದವರೆಲ್ಲ ಔಷಧಿ ಕೊಡ್ತಾರೆ, ಆ ರೋಗ ಕಡಿಮೆ ಆಗುತ್ತೆ ಅಷ್ಟೇ. ಏನಾದರೂ ನೋವಿದ್ದರೆ ಪೇನ್ ಕಿಲ್ಲರ್ ಕೊಡ್ತಾರೆ, ಆದರೆ ಆ ನೋವು ಯಾಕೆ ಬಂತು ಅದನ್ನು ಪರಿಹಾರವನ್ನು ಯಾರೂ ಮಾಡೋದಿಲ್ಲ. ಆ ಒಂದು ಔಷಧಿ ತೆಗೆದುಕೊಂಡ್ಮೇಲೆ ಇನ್ನೂ ಏನಾದರೂ ಅಡ್ಡ ಪರಿಣಾಮದಿಂದ ಮತ್ತೊಂದು ಕಾಯಿಲೆ ಶುರು ಆಗುತ್ತೆ. ಆಯುರ್ವೇದದಲ್ಲಿ ಒಂದು ಏನು ವೈಶಿಷ್ಟ್ಯ ಅಂದರೆ, ರೋಗದ ಲಕ್ಷಣ, ಆ ರೋಗಕ್ಕೆ ಕಾರಣ ಏನು ಮತ್ತು ಆ ರೋಗ ನಿವಾರಣೆಗೆ ಯಾವ ಔಷಧಿ, ಈ ರೋಗದ ಮೂಲ ಕಾರಣವನ್ನು ತಿಳ್ಕೊಂಡು ಅದಕ್ಕೆ ಚಿಕಿತ್ಸೆ ಮಾಡುವಂಥದ್ದು, ಅವನೇ ನಿಜವಾದ ಉತ್ತಮ ವೈದ್ಯ. ಹಾಗೆಯೇ ಈ ಸಂಸಾರದಿಂದ ನಿವೃತ್ತರಾಗಲಿಕ್ಕೆ ಅನೇಕ ಉಪಾಯಗಳನ್ನು ಹೇಳಿದ್ದಾರೆ. ಆದರೆ ಸಂಸಾರದ ವಾಸ್ತವ ಮೂಲ ಕಾರಣ ಯಾವುದು, ಸಂಸಾರದ ವಾಸ್ತವ ಮೂಲ ಕಾರಣ ತಿಳ್ಕೊಂಡು ಅದಕ್ಕೆ ಪರಿಹಾರ ಹೇಳಿದರೆ ಅದು ನಿಜವಾದ ವೇದಾಂತ ಅಂತಾಗತ್ತೆ. ಆ ದೃಷ್ಟಿಯಿಂದ ನೋಡಿದರೆ ದ್ವೈತ ವೇದಾಂತ ಅದು ನಿಜವಾದ ವೇದಾಂತ. ಶ್ರೀಮದಾಚಾರ್ಯರೇ ಸಂಸಾರದ ರೋಗಕ್ಕೆ ಉತ್ತಮ ವೈದ್ಯರು ಅಂತ ಹೇಳ್ಬೋದು. ಅಂತಹ ತತ್ವವಾದವನ್ನು ಉಪದೇಶ ಮಾಡ್ತಾರೆ. ಶ್ರೀಮನ್ನಾರಾಯಣ ಅವನು ದೇಶತಃ ಕಾಲತಃ ಗುಣತಃ ಅಪರಿಚ್ಛಿನ್ನ, ದೇಶದಿಂದಲೂ ಕಾಲದಿಂದಲೂ ಅಮಿತನಾಗಿದ್ದಾನೆ, ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ. ಬ್ರಹ್ಮಾಖ್ಯೋ ವೇದವೇದಿತಃ ಎಂಬುದನ್ನೇ ವೇದದಲ್ಲಿ ನಾರಾಯಣನನ್ನು ಹೇಳಿದ್ದಾರೆ. ಪರಮಮಾತ್ರಯ ತನ್ಮಾವೃಧಾನ ವಿಷ್ಣು ನೃಕಂ ವೀರ್ಯಾಣಿ ಪ್ರವೋಚಂ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತ್ಯಾದಿ ವೇದಗಳಿಂದ ನಾರಾಯಣ ಅನಂತ ಗುಣಪರಿಪೂರ್ಣನಾಗಿದ್ದಾನೆ. ಮತ್ತು ಆ ಬ್ರಹ್ಮ ಎಲ್ಲ ಕಡೆಯಲ್ಲೂ ಇದ್ದಾನೆ, ಗುಣಗಳಿಂದ ಕಾಲದೇಶಗಳಿಂದ ಪೂರ್ಣನಾಗಿದ್ದಾನೆ, ಸರ್ವ ವಿಧದಲ್ಲೂ ಪೂರ್ಣನಾಗಿದ್ದಾನೆ ಎಂಬ ಕಾರಣಕ್ಕೆ ಅವನನ್ನು ಬ್ರಹ್ಮ ಅಂತ ಹೇಳೋದು. ಆ ಬ್ರಹ್ಮ ಶಬ್ದಕ್ಕೆ ಮುಖ್ಯವಾದ ಅರ್ಥ ನಾರಾಯಣ. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ತಾವಾ ಏತಾ ಸರ್ವಾ ರುಚಃ ಸ ಏವ ಸರ್ವವೇದ್ಯ ಇತ್ಯಾದಿ ವೇದ ವಾಕ್ಯ ನೋಡುವಾಗ ಅವನೇ ವೇದವೇದ್ಯ, ಅವನೇ ಸರ್ವ ವೇದಗಳ ಪ್ರತಿ ಪದದಿಂದಲೂ ಪ್ರತಿ ವರ್ಣದಿಂದಲೂ ಪ್ರತಿಪಾದ್ಯನಾಗಿರತಕ್ಕಂಥವನು. ಸಮಸ್ತ ವೇದೋಕ್ತವಾದ ಸಮಸ್ತ ಪದೋಕ್ತವಾಗಿರತಕ್ಕಂತಹ ಅವನು ಸಮಸ್ತ ಗುಣ ಪರಿಪೂರ್ಣನಾಗಿದ್ದಾನೆ. ಅವನೇ ಸರ್ವಜ್ಞನಾಗಿದ್ದಾನೆ. ಸರ್ವಜ್ಞ ಸ ಸರ್ವೇತ್, ಅವನೇ ಸರ್ವಜ್ಞನಾಗಿದ್ದಾನೆ. ಅವನು ಯಾರು? ಪರಬ್ರಹ್ಮ, ಅವ ಶ್ರೀಮನ್ನಾರಾಯಣ ಎಂಬುದಾಗಿ ಶ್ರೀಮದಾಚಾರ್ಯರು ತತ್ವವಾದಲ್ಲಿ ನಿರೂಪಣೆ ಮಾಡ್ತಾರೆ. ಜೀವ ಅನ್ನೋವನು ಅನಿತ್ಯನೂ ಅಲ್ಲ, ಅವ ಪರಮಾತ್ಮನ ನಿರ್ಮಿಸಲ್ಪಟ್ಟವನೂ ಅಲ್ಲ. ಅದಕ್ಕೆ ವಿರುದ್ಧವಾಗಿ ಸರ್ವ ಪ್ರಪಂಚ ಕಾರ್ಯವು ಅನಿತ್ಯವಾದ್ದರಿಂದ ಪರಮಾತ್ಮನಿಂದ ನಿರ್ಮಿಸಲ್ಪಟ್ಟ ಕಾರಣ
ಕಾರ್ಯ ಸೃಷ್ಟಿ ಮಾಡತಕ್ಕಂತಹ ಆ ಪರಮಾತ್ಮನನ್ನು ಒಪ್ಪಲೇಬೇಕಾಗತ್ತೆ ಅಂತ ಅನುಮಾನದಿಂದಲೂ ಕೂಡ ಪರಮಾತ್ಮನ ಸಾಧನೆ ಮಾಡ್ತಾರೆ. ವೇದವನ್ನೂ ಪ್ರಮಾಣ ತಕ್ಕೊಳ್ಬೇಕು, ಅನುಮಾನವನ್ನು ಪ್ರಮಾಣ ತಕ್ಕೊಳ್ಬೇಕು. ವೇದಗಳೇ ಸಮಸ್ತ ಅನುಮಾನಗಳಿಗೂ ಮೂಲ ಆಧಾರ. ವೇದ ಪ್ರಮಾಣದಿಂದಲೇ ಅನುಮಾನಗಳು ಪ್ರಮಾಣ ಅಂತ ಅನಿಸಿವೆ. ಅಂತಹ ವೇದಗಳಿಂದ ರಕ್ಷಿಸಲ್ಪಡದೇ ಇರತಕ್ಕಂತಹ ಅನುಮಾನಗಳೆಂದರೆ ಆ ಅನುಮಾನಗಳು, ಅದಕ್ಕೊಂದು ಉದಾಹರಣೆ ಹೇಳ್ತಾರೆ. ತಮ್ಮ ಪತಿಗಳಿಂದ ರಕ್ಷಿಸಲ್ಪಡದೇ ಇರತಕ್ಕಂತಹ ಸ್ತ್ರೀಯರಂತೆ ಅವುಗಳು ಸ್ವೇಚ್ಛಾನುಸಾರವಾಗಿ ವರ್ತಿಸ್ತವೆ. ಅನುಮಾನಗಳು ವೇದದಿಂದ ರಕ್ಷಿಸಲ್ಪಡದೇ ಇರತಕ್ಕಂತಹ ವೇದ ಸಹಕೃತವಲ್ಲದ ಅನುಮಾನಗಳು ಪತಿಯಿಂದ ರಕ್ಷಿಸಲ್ಪಡದೇ ಇರತಕ್ಕಂತಹ ಸ್ತ್ರೀಯರಂತೆ ಸ್ವೇಚ್ಛಾನುಸಾರಿಯಾಗಿರ್ತಾರೆ. ಹೇಗೆ ಪತಿಗಳ ರಕ್ಷಣೆ ಇಲ್ಲ ಅಂತಾದರೆ ಕಾಮಿನೀರು ಮನಬಂದಂತೆ ವ್ಯಭಿಚಾರಣೆಯಾಗಿ ವರ್ತಿಸ್ತಾರೋ, ಹಾಗೆ ವೇದವನ್ನು ಆಶ್ರಯಿಸಿದ ಅನುಮಾನಗಳು ವಾದಿಗಳ ಮನಬಂದಂತೆ ವರ್ತಿಸಿ ಯಾವುದನ್ನೂ ಸಾಧಿಸಲಿಕ್ಕೂ ಅಶಕ್ತಗಳೇ ಆಗುವುದರಿಂದ ವೇದದಿಂದಲೇ ನಾವು ಆ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಆದ್ದರಿಂದ ವೇದವು ಪ್ರಮಾಣ ಅಂತ ಒಪ್ಪಲೇಬೇಕು ಅಂತ ಹೇಳ್ತಾ, ಆ ವಿಷ್ಣುವೇ ವಿಶ್ವಕರ್ತ ಹೊರತು ಇನ್ಯಾರೂ ವಿಶ್ವಕರ್ತ ಅಲ್ಲ. ರುದ್ರದೇವರು ಜಗತ್ಕರ್ತ ಅಲ್ಲ. ಯಾಕೆಂದರೆ ಸೋರೋದೀತ್ ಎದರೋದೀತ್ ಆ ಒಂದು ವೇದವಾಕ್ಯವನ್ನು ನೋಡುವಾಗ, ಎಂ ಕಾಮಯೇ ತಂ ತಂ ಉಗ್ರಂ ಕರೋಮಿ ಆ ಒಂದು ವೇದವಾಕ್ಯವನ್ನು ನೋಡುವಾಗ ರುದ್ರನಿಗೂ ದುಃಖ ಇದೆ. ಆಮೇಲೆ ಅಂಬರಣಿ ಸೂಕ್ತದಲ್ಲಿ ಲಕ್ಷ್ಮೀದೇವಿ ಹೇಳ್ತಾಳೆ, ಪರಮಾತ್ಮನ ಸಂಕಲ್ಪದಂತೆ ನಾನು ಬಯಸಿದವರನ್ನು ಬ್ರಹ್ಮರುದ್ರಾದಿ ಪದವಿಗಳನ್ನು ಕೊಟ್ಟು ಉದ್ಧಾರ ಮಾಡಬಲ್ಲೆ. ಅಹಂ ರುದ್ರಾಯ ಧನುರಾತನೋಮಿ ಬ್ರಹ್ಮದ್ವಿಶೇಷರವೇ ಹಂತವಾವು ಇತ್ಯಾದಿ ಮಂತ್ರಗಳಲ್ಲಿ ನೋಡುವಾಗ ಲಕ್ಷ್ಮೀದೇವಿ ಹೇಳ್ತಕ್ಕಂತಹ ಮಾತು, ಪರಮಾತ್ಮನ ಸಂಕಲ್ಪದಂತೆ ನಾನು ಬಯಸಿದವರನ್ನು ಬ್ರಹ್ಮರುದ್ರಾದಿ ಪದವಿಗಳನ್ನು ಕೊಟ್ಟು ಉದ್ಧಾರ ಮಾಡಬಲ್ಲೆ. ನಾನು ಕೋಪಗೊಂಡರೆ ಜಗತ್ಸಂಹಾರ ಕಾಲದಲ್ಲಿ ಲಯಕಾಲದಲ್ಲಿ ಬ್ರಹ್ಮರುದ್ರಾದಿಗಳನ್ನು ಸಂಹರಿಸಬಲ್ಲೆ ಅಂತ ಹೇಳ್ತಾ, ಈ ಜಗತ್ತು ನಾರಾಯಣನ ಅಧೀನವಾಗಿರತಕ್ಕಂತಹ ಲಕ್ಷ್ಮೀದೇವಿಯ ಅಧೀನ ಅಂತ ವೇದ ತಿಳಿಸ್ತಾ ಇದೆ. ಈ ರೀತಿಯಾಗಿ ಬ್ರಹ್ಮರುದ್ರಾದಿಗಳು ಕೂಡ ಲಕ್ಷ್ಮೀದೇವಿಯ ಅಧೀನರಾದ ಕಾರಣ ಬ್ರಹ್ಮರುದ್ರಾದಿಗಳಿಗೆ ಜಗತ್ಕರ್ತೃತ್ವ ಅದು ಸಲ್ಲುವುದಿಲ್ಲ. ಆದ್ದರಿಂದ ಈ ಬ್ರಹ್ಮ, ರುದ್ರ, ಗಣಪತಿ, ಸ್ಕಂದ, ಸೂರ್ಯ ಮೊದಲಾದ ದೇವತೆಗಳು ಜಗತ್ಕರ್ತರಲ್ಲ. ಪಾಶುಪತಾದಿ ದುರ್ಬಲ ಶಾಸ್ತ್ರಗಳಲ್ಲಿ ರುದ್ರನೇ ಜಗತ್ಕರ್ತ ಅಂತ ಹೇಳಿದ್ದು ಅದು ಸರಿಯಲ್ಲ. ಯೋ ದೇವಾನಾಂ ನಾಮದ ಏಕೈವ ನಾಮಾನಿ ಸರ್ವಾಣಿ ಮಾವಿಶಂತಿ ತಮ್ಮೈ ವಿಷ್ಣುಂ ಪರಂ ಉದಾಹರಂತಿ. ಸರ್ವವೇದಗಳು ಕೂಡ ಮತ್ತು ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ಇತರ ದೇವತೆಗಳ ನಾಮಗಳು ಕೂಡ ಪರಮಾತ್ಮನ ಪಾರಮ್ಯವನ್ನೇ ಮುಖ್ಯವಾಗಿ ಪ್ರತಿಪಾದಿಸ್ತಾ ಇವೆ. ವಿಶ್ವಾಜಿಕೋ ರುದ್ರ ಎಂಬ ವೇದವಾಕ್ಯ ಇರ್ಬೋದು. ವಿಶ್ವಾಜಿಕೋ ರುದ್ರ ಎಂಬ ವೇದವಾಕ್ಯ ಇದ್ದರೂ ಕೂಡ ರುಜಂ ದ್ರಾವೇತಿ ಯಸ್ಮಾದ್ ರುದ್ರಸ್ತಸ್ಮಾತ್ ಜನಾರ್ದನ, ಅಲ್ಲಿ ವಿಶ್ವಾಜಿಕೋ ರುದ್ರ ಎಂಬಲ್ಲಿ ರುದ್ರ ವಿಶ್ವಕ್ಕಿಂತಲೂ ವಿಶ್ವನಾಮಕ ಪರಮಾತ್ಮನಿಗಿಂತಲೂ ಅಧಿಕನಾಗಿದ್ದಾನೆ ರುದ್ರ ಅಂತ ಅರ್ಥ ಕಂಡು ಬಂದರೂ ಕೂಡ ಅಲ್ಲಿ ರುದ್ರ ಅಂದರೆ ವಿಷ್ಣುವೇ. ರುಜಂ ದ್ರಾವೇತಿ ಯಸ್ಮಾದ್ ರುದ್ರಸ್ತಸ್ಮಾತ್ ಜನಾರ್ದನ ಎಂಬುದಾಗಿ ಭಾಷ್ಯದಲ್ಲಿ ಆಚಾರ್ಯರು ರುದ್ರ ಶಬ್ದ ಅದು ವಿಷ್ಣುವನ್ನು ಹೇಗೆ ಹೇಳುತ್ತೆ ಎಂಬುದನ್ನು ತೋರಿಸ್ತಾರೆ. ರುಜಂ ದ್ರಾವೇತಿ ಯಸ್ಮಾತ್ ಇತಿ ರುದ್ರ, ಯಾವನಿಂದಾಗಿ ರುಜಂ ದ್ರಾವೇತೆ, ಈ ಪರಮಾತ್ಮನಿಗೆ ರುದ್ರ ಅಂತ ಯಾಕೆ ಹೆಸರು ಅಂದರೆ ಅವನು ನಮ್ಮ ರೋಗವನ್ನು ಪರಿಹಾರ ಮಾಡ್ತಾನೆ ಎಂಬ ಕಾರಣಕ್ಕೆ ಪರಮಾತ್ಮನನ್ನೇ ರುದ್ರ ಅಂತ ಅಲ್ಲಿ ಪ್ರತಿಪಾದನೆ ಮಾಡಿದೆಯೇ ಹೊರತು ರುದ್ರ ಶಬ್ದಕ್ಕೆ ಅಲ್ಲಿ ಈಶ್ವರ ಅಂತ ಅರ್ಥ ಅಲ್ಲ. ವಿಶ್ವಾಧಿಕೋ ರುದ್ರ ಎಂಬಲ್ಲಿ ಶಬ್ದವು ಕೂಡ ವಿಶ್ವದಲ್ಲಿರ್ತಕ್ಕಂತಹ ಇಂದ್ರಾದಿ ದೇವತೆಗಳಿಗಿಂತಲೂ ಅಧಿಕರಾದ ರುದ್ರದೇವರು ಅಂತ ಅರ್ಥ ಹೊರತು ಬೇರೆ ಇನ್ಯಾವ ಅರ್ಥ ಅಲ್ಲ. ಇದನ್ನೇ ಪುರಂದರದಾಸರು ಶಿವದರ್ಶನ ನಮಗಾಯಿತು ಕೇಳಿ ಶಿವರಾತ್ರಿ ಜಾಗರಣೆ ಎಂಬ ಪದ್ಯದಲ್ಲಿ ಹೇಳ್ತಾರೆ ಇದೇ ವಿಚಾರವನ್ನು. ಹೀಗೆ ಪರಮಾತ್ಮನ ಪಾರಮ್ಯವನ್ನು ತತ್ವವಾದಲ್ಲಿ
ಆಚಾರ್ಯರು ನಿರೂಪಿಸ್ತಾರೆ. ಸರ್ವಶಾಸ್ತ್ರಗಳು ಕೂಡ ಸೃಷ್ಟಿ ಲಯಾದಿ ಕಾರ್ಯಗಳನ್ನು ವಿಷ್ಣುವೇ ಮಾಡ್ತಾನೆ. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪೇ ಶಿವಸ್ಥಿತಃ, ಅಂದರೆ ಬ್ರಹ್ಮನಲ್ಲಿ ಬ್ರಹ್ಮರೂಪನಾಗಿ ಶಿವನಲ್ಲಿ ಶಿವರೂಪನಾಗಿ ಸೃಷ್ಟಿಲಯಾದಿಗಳನ್ನು ಪರಮಾತ್ಮನೇ ವಿಷ್ಣುವೇ ಮಾಡ್ತಾನೆ ಅಂತ ಸರ್ವಶಾಸ್ತ್ರಗಳು ಹೇಳ್ತಾ ಇವೆ. ಆದ್ದರಿಂದ ವೇದ ಮೊದಲಾದ ಅನೇಕ ಪ್ರಮಾಣಗಳಿಂದ ನಿರ್ದೋಷನು, ಸ್ವತಂತ್ರನು, ಸರ್ವಜ್ಞನೂ ಆಗಿರತಕ್ಕಂತಹ ವಿಷ್ಣುವೇ ಜಗತ್ಕರ್ತ, ಜಗತ್ ಸಂರಕ್ಷಕ ಮತ್ತು ಲಯಕಾರಕ ಎಂಬುದಾಗಿ ಆಚಾರ್ಯರು ತತ್ವವಾದಲ್ಲಿ ನಿರೂಪಣೆ ಮಾಡ್ತಾರೆ. ದ್ವೈತ ಸಿದ್ಧಾಂತವು ಪ್ರಮಾಣ ಅಂತ ಅಂಗೀಕರಿಸಲ್ಪಟ್ಟಂತಹ ಪ್ರತ್ಯಕ್ಷ, ಆಮೇಲೆ ಪ್ರಮಾಣಕ್ಕೆ ಗೋಚರನಾಗದೆ ಕೇವಲ ವೇದವೆಂಬ ಪ್ರಮಾಣದಿಂದ ಅನುಭವದಿಂದ ತಿಳಿಯಲ್ಪಡ್ತಕ್ಕಂಥವನು ನಾರಾಯಣ. ಇವನನ್ನು ದ್ವೈತ ತತ್ವವಾದಲ್ಲಿ ಪ್ರತ್ಯಕ್ಷವೂ ಪ್ರಮಾಣ, ಆದರೆ ಪ್ರತ್ಯಕ್ಷ ಪ್ರಮಾಣಕ್ಕೆ ಇವನು ಗೋಚರನಾಗುವುದಿಲ್ಲ. ಕೇವಲ ವೇದವೆಂಬ ಪ್ರಮಾಣದಿಂದ ನಾರಾಯಣ ತಿಳಿಯಲ್ಪಡ್ತಕ್ಕಂಥವನು, ಅಂಥವನು ಅವನೇ ಮೋಕ್ಷವನ್ನು ಕೊಡ್ತಕ್ಕಂಥವನು. ವಿಷ್ಣುರ್ಹಿ ದಾತ ಮೋಕ್ಷಸ್ಯ, ವಿಷ್ಣುವೇ ಮೋಕ್ಷವನ್ನು ಕೊಡ್ತಕ್ಕಂಥವನು. ಮೋಕ್ಷವಿರತಕ್ಕಂತಹ ಸಜ್ಜನರು ಸ್ವರೂಪ ಸುಖವನ್ನು ಅನುಭವಿಸ್ತಾ ಅನೇಕ ಅಪ್ರಾಕೃತವಾಗಿರತಕ್ಕಂತಹ ವಿಷಯ ಸುಖಗಳನ್ನು ಅನುಭವಿಸ್ತಾರೋ ಅಂತಹ ಮೋಕ್ಷವನ್ನು ಕೊಡತಕ್ಕಂಥವನು ವಿಷ್ಣುವೇ ಹೊರತು ಇನ್ಯಾರೂ ಅಲ್ಲ. ನಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿರತಕ್ಕಂತಹ, ತತ್ವವಾದಕ್ಕೆ ವಿರುದ್ಧವಾಗಿರತಕ್ಕಂತಹ ಮತಗಳೆಲ್ಲ ಪ್ರಮಾಣ ವಿರುದ್ಧ. ಆದ್ದರಿಂದ ಅವುಗಳನ್ನು ಬಿಟ್ಟು ಸ್ವತಃ ಪ್ರಮಾಣವಾಗಿರತಕ್ಕಂತಹ ವೇದದಿಂದ ಸಾಧಿಸಲ್ಪಡ್ತಕ್ಕಂತಹ ಕ್ರೀಡಾದಿಗಳು ವಿಶಿಷ್ಟನಾಗಿರತಕ್ಕಂತಹ ಪರಮಾತ್ಮನೇ ಮೋಕ್ಷಾದಿಗಳನ್ನು ಕೊಡತಕ್ಕಂಥವನು ಅಂತ ಅಂಗೀಕರಿಸ್ತಕ್ಕಂತಹ ವಾದ ತತ್ವವಾದ. ಯಾವ ವಿರೋಧವೂ ಯಾವ ಅನಿಷ್ಟವೂ ಇದರಲ್ಲಿ ಇಲ್ಲ. ಅನೇಕ ವಿಧವಾಗಿರತಕ್ಕಂತಹ ಶ್ರುತಿ ಸ್ಮೃತಿ ಪುರಾಣಗಳನ್ನು ಮನದಟ್ಟಾಗುವಂತೆ ಹೇಳಿ ಯುಕ್ತಿಯನ್ನು ಆ ವೇದಾನುಭವಕ್ಕೆ ಸಕ್ರಮವಾಗಿ ಆರೂಢಿಸಿ 21 ಮತಗಳ ಪೂರ್ವಪಕ್ಷವನ್ನು ವಿವರಿಸಿ ಖಂಡಿಸುತ್ತಾ ನಿರಾಕರಿಸಿ ಸಾರ್ವಕಾಲಿಕವಾಗಿರ್ತಕ್ಕಂತಹ ಶುದ್ಧವಾದ ನಿತ್ಯವಾದ ತತ್ವವಾದವನ್ನು ಪ್ರತಿಷ್ಠಾಪನೆ ಮಾಡಿದವರು ಮಧ್ವಾಚಾರ್ಯರು. ಅಂತಹ ತತ್ವವಾದವನ್ನು ಅವರು ಬೋಧಿಸಿದರು ಅಂತ ಶ್ರೀಪಾದರಾಜರು ಇಲ್ಲಿ ಹೇಳ್ತಾ ಇದ್ದಾರೆ. ಸಕಲ ಸಜ್ಜನರಿಗೆ ಮಧ್ವಮುನಿ ತೋರಿದರು ಅಂತ ಈ ಪದ್ಯದಲ್ಲಿ ಇಷ್ಟು ವಿಚಾರವನ್ನು ನಿರೂಪಿಸ್ತಾರೆ ಅಂತ ಹೇಳ್ತಾ ಈ ದಿನದ ಪ್ರವಚನವನ್ನು, ಈ ದಿನದ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.